ಬ್ರೇಕ್ನ ನಂತರ ಹುಡುಗಿ ಲವ್ಸ್ ಹುಡುಗಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಶ್ರುತಿಯ ಮೇಲೆ ಶರಣ್ಯ ಮನೆಯವರು ಕಿಡ್ನ್ಯಾಪ್ ಕೇಸ್ ಕೊಟ್ಟಿರುವಂಥದ್ದು. ಇವತ್ತು ಇಬ್ಬರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಬಹಳ ಬಹಿರಂಗವಾಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾವಿಬ್ಬರು ವಯಸ್ಕರು, ನಮ್ಮ ಬದುಕಿನ ನಿರ್ಧಾರ ನಮ್ಮದು, ಅದರಲ್ಲಿ ನೀವು ತಲೆ ಹಾಕಬೇಡಿ ಅನ್ನುವಂಥದ್ದು. ಸೊ ಶ್ರುತಿ, ಹ್ಯಾವ್ ಯು ಎವರ್ ಹ್ಯಾಡ್ ಅ ಗಿಲ್ಟ್ ಫೀಲಿಂಗ್ ದಟ್ ಐ ಆಮ್ ಗೋಯಿಂಗ್ ಅಗೇನ್ಸ್ಟ್ ಸೊಸೈಟಿ, ಐ ಆಮ್ ಗೋಯಿಂಗ್ ಅಗೇನ್ಸ್ಟ್ ಮೈ ಪೇರೆಂಟ್ಸ್? ಎನಿ ಫೀಲಿಂಗ್? No feeling. So you have decided. Yes. You're firm. Yes. That you're going to lead your life with Sharanya. Yes. Okay. So you said you've been in love from 3 years. What all you went through? അറിഞ്ഞതിന് ശേഷം സംസാരിക്കാൻ പാടില്ല എന്നായിരുന്നു പറഞ്ഞത്. പക്ഷേ കോണ്ടാക്ട് ചെയ്യായിരുന്നു. How you used to contact each other when both the parents were against you, and you can't tell about your affair to the society, you have to hide it? സൊസൈറ്റിക്ക് ഇതൊന്നും അറിയില്ല, വീട്ടുകാർക്ക് മാത്രമേ അറിയുള്ളൂ. ಓಕೆ. ನಾನು ಇತ್ತೀಚೆಗೆ ಇಂಟರ್ನೆಟ್ನಲ್ಲಿ ನೋಡ್ತಾ ಇದ್ದೆ, ಶಾನನ್ ಮತ್ತು ಸೀಮಾ ಅನ್ನುವಂಥ ಇಬ್ಬರು ಯುವತಿಯರು ಮದುವೆ ಮಾಡಿಕೊಂಡಿದ್ದಂಥದ್ದು. ಸೀಮಾ ಮೂಲತಃ ಭಾರತದವಳು ಮತ್ತು ಲಾಸ್ ಏಂಜಲೀಸ್ನಲ್ಲಿ ಹುಟ್ಟಿ ಅಲ್ಲೇ ಬೆಳೆದಂಥವ್ರು. ಆ ಮದುವೆ ಎಷ್ಟೊಂದು ಅದ್ಧೂರಿಯಾಗಿ ನಡೀತು ಅಂದರೆ, ಇಬ್ಬರು ಹುಡುಗಿಯರ ಮದುವೆ ಅತ್ಯಂತ ಸಂಪ್ರದಾಯಬದ್ಧವಾಗಿ ನಡೆದಂಥ ಮದುವೆ. ಎರಡೂ ಕಡೆಯ ಅತಿಥಿಗಳು ಭಾಗವಹಿಸಿದ್ರು. ಎಲ್ಲ ಹಿಂದೂ ಸಂಪ್ರದಾಯಗಳ ಪ್ರಕಾರ ನಡೆದಂಥ ಮದುವೆ ಅದು. ಅಂಥದ್ದೊಂದು ಪರಿಸ್ಥಿತಿ ಭಾರತದಲ್ಲಿ ಬರಬಹುದು ಅನ್ನುವಂಥ ಆಶಾಭಾವನೆ ಇದೆಯಾ ನಿಮಗೆ? ಸದ್ಯಕ್ಕೆ ಈಗ ನಾವು ಏನಂತಂದರೆ ಸೇಮ್ ಜೆಂಡರ್ನವರು ಮದುವೆ ಆಗಲಿಕ್ಕೆ ಇಲ್ಲಿ ಭಾರತದ ಕಾನೂನಿನಲ್ಲಿ ಅವಕಾಶ ಇಲ್ಲ. ಓಕೆ. ಏನಂತಂದರೆ ಒಂದೇ ಲಿಂಗದವರು ತಮ್ಮ ಪರಸ್ಪರ ಪ್ರೀತಿಯಿಂದ ಒಪ್ಪಿಗೆಯಿಂದ ಅವರು ಒಂದೇ ಕಡೆ ವಾಸ ಮಾಡ್ಬೋದು, ಮತ್ತು ವಿತ್ ಕನ್ಸೆಂಟ್ ದೇ ಕ್ಯಾನ್ ಹ್ಯಾವ್ ಸೆಕ್ಸ್ ಅಂತ ಒಂದಿದೆ. ಅದು ಡೆಲ್ಲಿ ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟಿದ್ದಾರೆ. ಅವರಿಬ್ಬರು ಜೊತೆಯಲ್ಲಿ ಸೇಮ್ ಜೆಂಡರ್ನವರು ಜೊತೆಲಿರ್ಬೋದು, ಜೊತೆಯಲ್ಲಿ ಅವರು ಅವರ ಆಗುವಗಳನ್ನ ಅವ್ರು ಇದು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟಿದೆ. ಆದರೆ ಅವ್ರು ಮದುವೆ ಮಾಡ್ಕೊಳ್ಬೋದು ಅಂತಕ್ಕಂಥ ವಿಚಾರ ಎಲ್ಲೂ ಪ್ರಸ್ತಾಪ ಆಗಿಲ್ಲ. ಸಲಿಂಗಿಗಳ ವಿವಾಹ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಅನ್ನುವಂಥದ್ದನ್ನು, ಮತ್ತು ಇಬ್ಬರು ವ್ಯಕ್ತಿಗಳ ಮಧ್ಯೆ ಸಮ್ಮತಿಯ ಜೊತೆಗೆ 4 ಗೋಡೆಗಳ ಮಧ್ಯೆ ನಡೆಯುವಂತಹ ವಿಷಯದಲ್ಲಿ ಕಾನೂನು ಯಾಕೆ ತಲೆ ಹಾಕಬೇಕು, ಪೊಲೀಸರು, ಸಮಾಜ ಮತ್ತು ಧರ್ಮಗಳು ಯಾಕೆ ತಲೆ ಹಾಕುತ್ತೆ ಅನ್ನುವಂಥ ವಿಷಯದಲ್ಲಿ ನಾನು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಮನೋಹರವರೇ, ಧರ್ಮ ಎಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಈ ವಿಷಯದಲ್ಲಿ? ಒಂದು ಹಿಂದೂ ಧರ್ಮದಲ್ಲಿ ಅಥವಾ ಬೌದ್ಧ ಧರ್ಮದಲ್ಲಿ ಸಲಿಂಗಕಾಮಿಗಳ ವಿರುದ್ಧ ಯಾವುದೂ ಇಲ್ಲ. ಓಕೆ. ಅದು ನಾವು ಬೇರೆ ಬೇರೆ ಟೆಂಪಲ್ಸ್ ನೋಡ್ಬೋದು, ಅಥವಾ ನಾವು ಕಾಮಸೂತ್ರ ನೋಡ್ಬೋದು. ಅದರಲ್ಲಿ ಕಂಪ್ಲೀಟ್ ಒಂದು ಚಾಪ್ಟರ್ ಇದೆ, ಔಪರಿಸ್ತಕ ಅಂತ. ಅದರ ಪ್ರಕಾರವಾಗಿ, ಧರ್ಮಶಾಸ್ತ್ರಗಳ ಪ್ರಕಾರವಾಗಿ ಸಲಿಂಗಕಾಮ ಏನು ಅಪರಾಧ ಅಲ್ಲ, ತಪ್ಪಲ್ಲ ಅಂತ ಕ್ಲಿಯರಾಗಿ ಬರೆದಿದ್ದಾರೆ. ಒಂದು ಅರ್ಥಶಾಸ್ತ್ರದಲ್ಲಿ ಮಾತ್ರ ಒಂದು ಜಾಗದಲ್ಲಿ ಸಲಿಂಗಕಾಮಿ ಮಹಿಳೆಯರ ವಿರುದ್ಧ ಸ್ವಲ್ಪ ಇದೆ, ಪ್ಲಸ್ ಮನುಧರ್ಮಶಾಸ್ತ್ರದಲ್ಲಿದೆ. ಬಟ್ ಮನುಧರ್ಮಶಾಸ್ತ್ರ ಒಂದು ಮೇನ್ ಅಂತ ಯಾರು ಇವತ್ತು ಒಪ್ತಾ ಇಲ್ಲ, ಯಾಕಂದರೆ ತುಂಬ ಜನರ ವಿರುದ್ಧ ಇದೆ ಅದು. ಅದರಿಂದ ಅದನ್ನು ಬಿಟ್ಟರೆ ಹಿಂದೂ ಧರ್ಮದಲ್ಲಿ ಎಲ್ಲೂ ಸಲಿಂಗಕಾಮ ತಪ್ಪು ಅಂತ ಇಲ್ಲ. ಓಕೆ. ಸೇಮ್ ವಿತ್ ಬೌದ್ಧ ಧರ್ಮ. ಕ್ರಿಶ್ಚಿಯಾನಿಟಿ, ಇಸ್ಲಾಂ ವಿಷಯ ಬಂದಾಗ ಅಲ್ಲಿ ಇವತ್ತು ತುಂಬ ಜನ ಹೇಳ್ತಾ ಇದ್ದಾರೆ, ಮಹಿಳೆಯರು ಮುಖ್ಯವಾಗಿ, ಈ ಬೈಬಿಲು ಮತ್ತು ಕುರಾನ್ ಎಲ್ಲ ಬರೆದಿರುವಾಗ ಶರಿಯಾ, ಆ ಸಮಯದಲ್ಲಿ ಸಮಾಜನೇ ಬೇರೆ ರೀತಿಯಲ್ಲಿ ಇತ್ತು. ಅದು ಒಂದು ಆದಿವಾಸಿ ಸಮಾಜ ಆ ಟೈಮಲ್ಲಿ, ಆ ರೀತಿಯಲ್ಲಿ ಏನೋ ಬರೆದಿದ್ದಾರೆ. ಆ ರೀತಿ ಬರೆದಿರುವಾಗ ನಾವು ಪ್ರತಿಯೊಂದನ್ನು ಧರ್ಮದಲ್ಲಿ ಏನಿದೆಯೋ ಅದು ವರ್ಡ್ ಬೈ ವರ್ಡ್ ಒಂದೊಂದು ಪದ ಈ ರೀತಿಯಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ಅದರ ಸ್ಪಿರಿಟ್ ತೊಗೋಬೇಕು. ಯಾಕಂದರೆ ಅದು ಶುರು ಆದಾಗ ಜೀಸಸ್ ಕ್ರೈಸ್ಟ್ ಇರಲಿ ಅಥವಾ ಮೊಹಮ್ಮದ್ ಇರಲಿ, ಅವರೆಲ್ಲರೂ ಆ್ಯಕ್ಚುಲಿ ಒಂದು ಹೋರಾಟಗಾರರಾಗಿದ್ದರು, ಮಾನವ ಹಕ್ಕುಗಳಿಗಾಗಿ ಹೋರಾಟಗಾರರಾಗಿದ್ದರು. ಇವತ್ತು ಏನಾಗಿದೆ, ಅದನ್ನು ಪೂರ್ತಿ ಇಂಟರ್ಪ್ರೆಟ್ ಮಾಡೋದು, ವ್ಯಾಖ್ಯಾನ ಕೊಡೋದೆಲ್ಲನೂ ಸ್ವಲ್ಪ ಜನ ಗಂಡಸರು ಅಧಿಕಾರದಲ್ಲಿರೋರು ಮಾಡ್ತಾರೆ. ಮುಲ್ಲಾ ಆಗಿರ್ಬೋದು, ಚರ್ಚ್ ಫಾದರಿ ಆಗಿರ್ಬೋದು. ಎಷ್ಟೋ ಟೈಮಲ್ಲಿ ಅವರು ಸಲಿಂಗಕಾಮಿಗಳ ವಿರುದ್ಧ ವ್ಯಾಖ್ಯಾನ ಮಾಡ್ತಾರೆ, ಮಹಿಳೆಯರ ವಿರುದ್ಧ ಮಾಡ್ತಾರೆ. ಅಲ್ಲ, ನಮಗೆ ಅಂದರೆ ಕೇರಳದಿಂದ ಮನೆಯವರ ವಿರೋಧ ಎದುರಿಸಲಾಗದೆ ಓಡಿ ಬೆಂಗಳೂರಿಗೆ ಬಂದಿರುವಂಥ ಇವರನ್ನು ನೋಡಿದ್ರೆ ಒಂದು ಆಶ್ಚರ್ಯ ಆಗುತ್ತೆ, ಪಾಪ ಎಷ್ಟೆಲ್ಲ ಕಷ್ಟಪಟ್ಟರು ಅಂತ. ನೀವು ಕರ್ನಾಟಕಕ್ಕೂ ಕೇರಳಕ್ಕೂ ಕಂಪೇರ್ ಮಾಡ್ತಾಯಿದ್ರಿ, ಸ್ವಲ್ಪ ದೊಡ್ಡದಾಗಿ ಭಾರತಕ್ಕೂ ಪಾಕಿಸ್ತಾನಕ್ಕೂ ಕಂಪೇರ್ ಮಾಡಿದರೆ, ಭಾರತಕ್ಕೂ ಅಫ್ಘಾನಿಸ್ತಾನಕ್ಕೂ ಕಂಪೇರ್ ಮಾಡಿದರೆ, ಭಾರತಕ್ಕೂ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೂ ಕಂಪೇರ್ ಮಾಡಿದ್ರೆ, ಬಹುಶಃ ಈ ತಪ್ಪಿಗೆ ಇವ್ರಿಗಾಗಲೇ ಗಲ್ಲು ಶಿಕ್ಷೆ ಆಗಿರ್ತಿತ್ತು ಅಂತ. ಇಟ್ ಡಿಪೆಂಡ್ಸ್. ಯಾಕೆಂದರೆ ಪಾಕಿಸ್ತಾನದಲ್ಲಿ ಆಗ್ಬೋದು ಅಥವಾ ಇನ್ನು ಸ್ವಲ್ಪ ದೇಶಗಳಲ್ಲಿ, ಆದರೆ ವೆರಿ ಫ್ಯೂ ಕಂಟ್ರೀಸ್. ಓಕೆ. ಹಾಗಾದರೆ ನಿಜಕ್ಕೂ ಸಲಿಂಗಿಗಳ ಮದುವೆಗೆ ಕಾನೂನಿನ ಮಾನ್ಯತೆ ಬೇಕಾ? ಅದು ಇಬ್ಬರು ವ್ಯಕ್ತಿಗಳ ಮಧ್ಯದ ವಿಷಯ. ಅದಕ್ಕೆ ಕಾನೂನು ತನ್ನ ಒಪ್ಪಿಗೆಯನ್ನು ಕೊಡುವಂಥ ಅವಶ್ಯಕತೆ ಇದೆಯಾ? ಈ ಪ್ರಶ್ನೆನ ಇಟ್ಕೊಂಡು ನಾನು ಚರ್ಚೆನ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ
ಇನ್ನೊಂದು ಸಣ್ಣ ಬ್ರೇಕ್.